Hello guys, welcome back to my YouTube channel Flying by 46. ವಿಷಯದಾದ ಪಂಡ ಇನಿ ಒಂಜಿ ಝೊಮ್ಯಾಟೊ ಬೊಕ್ಕ ಇನ್ಸ್ಟಾಮಾರ್ಟ್ ನೆಟ್ ರೆಡ್ಡಿಟ್ ಇತ್ತೆ ಹೂ ಬೆಸ್ಟ್ ಪಂದ್ಯ ಈ ವೀಡಿಯೋ ಇಟ್ಟು ಪೋಂದಿಲ್ಲ ಪಂಡ ಪರ್ ಆರ್ಡ್ರಿಗೆ ಏತ್ ತಿಕ್ಕೊಂಡು 8 ಕಿಲೋಮೀಟ್ರಿಗೆ ಏತ್ ಒಂಜಿ ಆರ್ಡ್ರಿಗೆ ಏತ್ ಪ್ರೈಸ್ ತಿಕ್ಕೊಂಡು ಪಂಡ ನಮಗೆ ಏತ್ ಅರ್ನ್ ಮನ್ಪೊಲಿ ಪಂದ್ಯ ಈ ವಿಡಿಯೋ ಇಟ್ಟು ಬಟ್ ಈ ವಿಡಿಯೋ ದಾದ ಪಂಡ ಪೂರ ಮಿಕ್ಸ್ ಆದುಕೊಂಡು ಕನ್ನಡ ಇಂಗ್ಲೀಷ್ ಹಿಂದಿ ಇಂಗ್ಲೀಷ್ ಹೆಂಗೆ ಆತ್ ಬರ್ಪಜಿ ಬಟ್ ಹೆಂಗೆ ಗೊತ್ತಿತ್ತೇನೆ ಅದು ಪಂಡ ಸೊ ಗಾಯ್ಸ್ ವಾಚ್ ಮನ್ಪ್ಲಿ ಈ ವಿಡಿಯೋಸ್. ಸೊ ಗೈಸ್ ಝೊಮ್ಯಾಟೋಡು ಪೋದು ಆ್ಯಂಡ್ ಮಲ್ತಂದಿತ್ತೆ ಐತೆ ಮಲ್ತಂದು ಮಸ್ತ್ ತಿನ್ನೋಂಡು. ಸೊ 19 ಫ್ರೈಡೇ ಸೊ ಶಿಫ್ಟ್ ಬುಕ್ ಮಾಡ್ಕೊಡ. ಸೊ 11 to 12 PM 11 to 12 PM ಉಂಡು ಶಿಫ್ಟ್. ಸೊ ದಾದ ಪಂಡ 11 to 12 PM ಏನು ಬುಕ್ ಮಲ್ಪೆ. ಸೊ ಐದುಂಬುದ ಇಂಕ ಬೋರ್ಡ್ ಇತ್ತು पंद्रह. सो गाइस मेरा क्या हो गया मतलब अभी जो मेरा पहले स्विगी से इंस्टामार्ट कर रहा था, अभी जो मैं बहुत दिन के बाद काम नहीं किया था इंस्टामार्ट में. अभी तो मेरा इंस्टामार्ट स्विगी फूड डिलीवरी का हो गया है. मतलब अभी पहले ऑर्डर आया है एक KFC का सिटी सेंटर, उधर जाके एक ऑर्डर कलेक्ट करके किधर देने का मैं देखता हूँ. ಬೊಕ್ಕದಾದ ಪಂಡ ಅಲ್ಪರ್ದು ಓಡೆ ಕೊರ್ರೆ ಒಂಜಿ ಆರ್ಡ್ರಿಗೆ ಏತ್ತು ತಿಕ್ಕೊಂಡು ಸ್ವಿಗ್ಗಿ ಇರ್ತೂಕ ಆತ ನೆಕ್ಸ್ಟ್ ಏನು ಝೊಮ್ಯಾಟೊ ಮನ್ಪೆ ಝೊಮ್ಯಾಟೊಡು ಒಂಜಿ ಆರ್ಡ್ರಿಗೆ ಏತ್ತು ತಿಕ್ಕೊಂತೂಕ ನೇಟ್ ರೆಡ್ಡೆಟ್ ಹೂ ಎಡ್ಡೆ ಅಂತೂಕ. ಸೊ ಗೈಸ್ ವೀಡಿಯೋ ತೊಗೊಂಡು ಪ್ಲೇ. ಹಾಯ್, ದಿಸ್ ಇಸ್ ಮೈ ಫಸ್ಟ್ ಆರ್ಡರ್ ಫ್ರಮ್ ಸ್ವಿಗ್ಗಿ. I just came now in city center mall, but parking problem right here. Then where I parking my bike, I don't know, just stay in and rappa poi tupune dumbu jonji parcel patam barka onji order date tikon bante olpadada vishaya andre. So tool enchina video. So guys, first order KFC city center mall. ಒಂದು ಆರ್ಡರ್ ಕಲೆಕ್ಟ್ ಆಯಿತು, ಬಟ್ ಇದರಲ್ಲಿ ಪಿಕ್ ಮಾಡಿದೆ. ಎಸ್ ಪಿಕಪ್ ಲೊಕೇಶನ್ ಸ್ನೇಹ ಹತ್ತಾವರ ಸರಕ್ ರೋಡ್ ಹತ್ತಾವರ. ಸೊ ಎಷ್ಟು ಕಿಲೋಮೀಟ್ರ್ ಇದೆ? ಸೊ 4 minutes 1.5 kilometer. ಸೊ ನಾನು ಅಲ್ಲಿ ಹೋಗಿ ಡೆಲಿವರಿ ಕೊಡ್ತೇನೆ. ಡೆಲಿವರಿ ಕೊಟ್ಟು ಈ ಆರ್ಡ್ರಿಗೆ ಒಂದು ಆರ್ಡ್ರಿಗೆ ಎಷ್ಟು ಸಿಗ್ತದೆ ನೋಡುವ. ಬಟ್ ಅದೇ ಸೇಮ್ ಝೊಮ್ಯಾಟೊದಲ್ಲಿ ಕೂಡ ನೋಡುವ ಒಂದು ಆರ್ಡ್ರಿಗೆ ಎಷ್ಟು ಸಿಗ್ತದೆ ಅಂತ. ಸೊ ಈ ವಿಡಿಯೋ ತೊಗೊಂಡು ಪಲೆ ನಕ್ಲಿಗೆ ಯೂಸ್ಫುಲ್ ಅವು ಪಾರ್ಟ್ ಟೈಮ್ ಜಾಬ್ ನಕ್ಲಿಗೆ. ಸೊ ಗಾಯ್ಸ್ ಅಂಚನೆ ಗಾಡಿಯನ್ನು 19 ಬೈಜಿ ಫ್ರೆಂಡ್ನ ಗಾಡಿ 19 ಅಂಜಿ. ಸೊ ನೆಟ್ ಮೊಬೈಲ್ ಹೋಲ್ಡರ್ ಇಜ್ಜಿ. ಸೊ ವೇ ಬಂಗ. ಸೊ ತೂಕ ನೆಕ್ಸ್ಟ್ ತೂಕ ಗಾಯ್ಸ್ ಇಂಚಿನ ವೀಡಿಯೋ ತೊಗೊಂಡು ಪ್ಲೇ ಆ್ಯಂಡ್ ಡೆಲಿವರಿ ಅದು ಏತ್ ತಿಕ್ಕೊಂಡು ಪನ್ಪೆ ಒಂಜಿ ಆರ್ಡ್ರಿಗೆ. ಸೊ ಗಾಯ್ಸ್ ಸ್ವಿಗ್ಗಿಯಲ್ಲಿ ಒಂದು ಆರ್ಡರ್ ಕೊಟ್ಟೆ. ಸೊ 1.4 kilometer. ಎಷ್ಟು ರೂಪಾಯಿ ಸಿಕ್ಕಿತ್ತು ಒಂದು ಆರ್ಡ್ರ್ ಮೇ? एक ऑर्डर के लिए कितना मिला है? 20 रुपीज़ किलो मिला है. ये 1.4 kilometer पर. ओके, फाइंड ऑर्डर योर लेट. ओके, अभी नेक्स्ट ऑर्डर मिला है किधर? आइडियल पे. ಬಟ್ ಐ ಥಿಂಕ್ ಇದು ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ನನ್ನ ಲೆಕ್ಕದಲ್ಲಿ ಝೊಮ್ಯಾಟೊ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಆ್ಯಪ್ ಆಗಲಿ ಲೊಕೇಶನ್ ಆಗಲಿ ನನಗೆ ಏನು ಝೊಮ್ಯಾಟೊ ಸ್ವಲ್ಪ ಕಂಫರ್ಟೇಬಲ್ ಅಂತ ಆಗ್ತದೆ. ಸೊ ಗಾಯ್ಸ್, ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ಕಮೆಂಟ್ ಮಾಡಿ. ಗಾಯ್ಸ್ ಸ್ವಿಗ್ಗಿ
ಅಷ್ಟೇನು ವರ್ಕೌಟ್ ಆಗ್ತಿಲ್ಲ ಗೈಸ್. ಯಾಕೆಂದರೆ ನಾನು ಒಂದು ಆರ್ಡರನ್ನು ಒಂದು ಫ್ಲ್ಯಾಟಿಗೆ ಕೊಟ್ಟು, ಬಟ್ ಅಲ್ಲಿಂದ ನಾನು 12th ಫ್ಲೋರಿಂದ ಕೆಳಗೆ ಬಂದುವಾಗಲೇ ನನಗೆ ಆರ್ಡರ್ ಸಿಕ್ಕಿದೆ. ಬಟ್ ನಾನು ಅಲ್ಲಿಂದ ರೀಚ್ ಅಂದರೆ ಬೇರೆ ಕೆಫೆಗೆ ಒಂದು ಆರ್ಡ್ರ್ ಸಿಕ್ಕಿತ್ತು. ಬಟ್ ಅಲ್ಲಿಗೆ ನಾನು ರೀಚ್ ಆಗೋಷ್ಟರಲ್ಲಿ ಒಂದು ಆರ್ಡ್ರ್ ರೆಡಿಯಾಗಿತ್ತು. ಬಟ್ ಅಲ್ಲಿಗೆ ಹೋಗುವಾಗ ನಾನು ಸಾಧಾರಣ ಒಂದು 3-4 ಕಿಲೋಮೀಟ್ರ್ ಬೇಕು, 2-3 ಕಿಲೋಮೀಟ್ರ್ ಬೇಕು. ಬಟ್ ಅಲ್ಲಿಗೆ ನಾನು ರೀಚ್ ಆಗುವಾಗ ಆರ್ಡ್ರ್ ಕ್ಯಾನ್ಸಲ್ ಆಗಿತ್ತು. ಬಟ್ ಸ್ವಿಗ್ಗಿ ಅಷ್ಟೇನು ಒಳ್ಳೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಝೊಮ್ಯಾಟೊ ಮಾಡೋದ್ರಿಂದ ಝೊಮ್ಯಾಟೊ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಅದು ಆರ್ಡ್ರಿಗೆ ನಮಗೆ ಅಷ್ಟೇನು ಅಂದರೆ ಕಾಯಿಲೆಗೆ ಸಿಗುತ್ತೆ. ಬಟ್ ಇದರಲ್ಲಿ ಸ್ವಿಗ್ಗಿ ನಾಟ್ ಗುಡ್ ಐ ಥಿಂಕ್. ಸೊ ಇದರಲ್ಲಿ ನಿಮಗೆ ತೋರಿಸಿದೆ ಹೇಗೆ ಅಂತ. ಬಟ್ ಅದೇ ಸ್ವಿಗ್ಗಿಯಲ್ಲಿ ನನಗೆ ಒಂದು ಆರ್ಡ್ರ್ ಬಂತು, ಅದು ಕ್ಯಾನ್ಸಲ್ ಆಯಿತು. ನಾನು ಅಂದರೆ ಅಲ್ಲಿ ನನಗೆ ಆರ್ಡ್ರ್ ಕೊಡುವಾಗಲೇ ಆರ್ಡ್ರ್ ಬಂದಿದೆ. ಬಟ್ ಇಲ್ಲಿ ತನಕ ಬರುವಾಗ ಅದು ರಿಜೆಕ್ಟ್ ಆಗಿ ಬೇರೆಯವ್ರಿಗೆ ಹೋಗಿದೆ. ಗೊತ್ತಿಲ್ಲ, ಒಳ್ಳೆಯದಿಲ್ಲ. ಅದಕ್ಕೆ ಝೊಮ್ಯಾಟೊ ಬೆಸ್ಟ್. ಸೊ ಇನ್ನು ಝೊಮ್ಯಾಟೊ ಮಾಡುವ. ಸೊ ಗಾಯ್ಸ್, ಈಗ ನಾನು ಝೊಮ್ಯಾಟೊ ಸ್ಟಾರ್ಟ್ ಮಾಡಿದೆ. ಬಟ್ ಆನ್ಲೈನ್ ಬಂದೆ. ಅದು 11 to 12 PM ಮಾಡಿದ್ದು. ಸೊ ಈಗ ನಾನು ಆನ್ಲೈನ್ ಬಂದೆ ಅದರಲ್ಲಿ. ಸೊ ಗಾಯ್ಸ್, ಇನ್ನು ನೆಕ್ಸ್ಟ್ ಆರ್ಡ್ರ್ ಬರಬೇಕು. ಈಗ ನೆಕ್ಸ್ಟ್ ಆರ್ಡ್ರ್ ಎಲ್ಲಿಂದ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಸಿಗುತ್ತೆ ಅಂತ ನಾನು ಹೇಳ್ತೇನೆ ನಿಮಗೆ. ನಿಖಲ್ ಮಾತ ಈ ವಿಡಿಯೋ ಅಂತೂಲೆ ಅರ್ನ್ ಮನ್ಪುನಕ್ಲೆ ಎಂಚಲ್ಲ ಮನ್ಪೋಲಿ ಪಾರ್ಟ್ ಟೈಮ್ ಜಾಬ್. ಬಟ್ ಎನ್ನಲ್ಲ ಎಕ್ಕಡು ಸ್ವಿಗ್ಗಿಡ್ದು ಝೊಮ್ಯಾಟೊ ಬೆಸ್ಟ್ ಬಂದು ಹಾಕೊಂಡು. ಸೊ ಗಾಯ್ಸ್, ವಿಡಿಯೋಸ್ ತೊಗೊಂಡು ಪ್ಲೇ. ಸೊ ಗಾಯ್ಸ್, ಎಕಡೆ ಪಲ್ಲಕ ನಿತ್ತೆ ಝೊಮ್ಯಾಟೊ ಆರ್ಡ್ರ್ ಮಾಡಿದೆ ಆನ್ಲೈನ್ ಬತ್ತೆ. ಸೊ ಆಗ ನಾನು ಸ್ವಿಗ್ಗಿ ಮಾಡಿದೆ. 1.4 ಕಿಲೋಮೀಟ್ರಿಗೆ ಪರ್ ಆರ್ಡ್ರಿಗೆ 20 ರೂಪೀಸ್ ಸಿಕ್ಕಿತ್ತು. ಬಟ್ ಈಗ ನಾನು ಝೊಮ್ಯಾಟೊ ಆನ್ಲೈನ್ ಮಾಡಿದೆ. ಬಟ್ ಝೊಮ್ಯಾಟೊದಲ್ಲಿ ಎಷ್ಟು ಸಿಗುತ್ತೆ ಅಂತ मैं अभी जो ये वीडियो में बोलता हूँ, बट ऑर्डर अभी तक नहीं आया है क्योंकि मैं उधर थोड़ा काम में गया था. देखो अभी ऑर्डर आया. आइसक्रीम पार्लर हम्पनकट्टे मैंगलोर 32.72 रुपीज़ 3 किलोमीटर. सो ऑर्डर एक्सेप्ट किया है. बाद में मैप में गया है. अभी जो 1 मीटर है इधर है. अभी जो इधर फ़ोटो आता है किधर है शॉप, आइडियल पार्लर है. जब मैं देखा है वो इधर है. सो इधर जाएंगे ऑर्डर करने का. सो गाइस, रेस्टोरेंट है स्मार्ट फूड इज़ रेडी. प्लीज़ फूड इज़ रेडी ಆಗಿದೆ. ಆರ್ಡರ್ ಇಸ್ ನಾಟ್ ರೆಡಿ, ಬಟ್ ಫುಡ್ ಇಸ್ ರೆಡಿ ಅಂತ ತೋರಿಸ್ತಿದೆ. ಇದು ನಮ್ಮದು ಐಡಿಯಲ್ ಪಾರ್ಲರ್. ಸೊ ಆರ್ಡರ್ ರೆಡಿಯಾಗಿದೆ. ಸೊ ಕೇಳು ಒಳಗೆ ಹೋಗಿ ಆಗಿದೆ ಅಂತ. ಸೊ ಗಾಯ್ಸ್, ಫುಡ್ ಈಸ್ ರೆಡಿ. ಡೆಲಿವರಿ ಕೊಡಲಿಲ್ಲ, ಬಟ್ ರಿಸೀವ್ ಮಾಡಿದೆ. ಬಟ್ ಕಶ್ವಿ ವಿನಯ್ ಮ್ಯಾಪ್ ಹಾಕುವ. ಸೊ ಇದೊಂದು ಹೋಲ್ಡರ್ ಹೊಸತ್ತು ಹಾಕಿದೆ. ಬಟ್ ಹೋಲ್ಡರ್ ಬೇಕು, ಇಲ್ಲಾಂದರೆ ನಿಮಗೆ ಡೆಲಿವರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಲೊಕೇಶನ್ ಗೊತ್ತಿರೋದಿಲ್ಲ. ಸೊ ನೋಡಬೇಕಲ್ಲ ಮ್ಯಾಪ್ ಎಲ್ಲ. ಸೊ ಹೋಗುವ. ಬಟ್ 8 minutes 3.2 ಕಿಲೋಮೀಟರ್ 37 ರೂಪೀಸ್ ಅಂತ ಪರ್ ಆರ್ಡ್ರಿಗೆ. ಹೋಗುವ ಗಾಯ್ಸ್. ಸೊ ಗಾಯ್ಸ್, ಕ್ಯಾಶ್ ಆನ್ ಡೆಲಿವರಿ ಇತ್ತು. ಸೊ 100 ರೂಪೀಸ್. ಸೊ ಡೆಲಿವರಿ ಆಯಿತು. ಸೊ 33.29 ಪೈಸೆ ಪರ್ ಆರ್ಡ್ರಿಗೆ ಸಿಕ್ಕಿತ್ತು. ನೆಕ್ಸ್ಟ್ ಆರ್ಡ್ರ್. ಸೊ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಯಾಕೆ ನಾನು ಕಂಪೇರ್ ಮಾಡಿದೆ ಅಂದರೆ, ನೋಡಿ ನಿಮಗೆ ಝೊಮ್ಯಾಟೊದಲ್ಲಿ ನಾನು ಈ ಥರನೇ ಆರ್ಡ್ರ್ ಕೊಡುವಾಗ ನನಗೆ ಇಲ್ಲಿಂದಲೇ ಆರ್ಡ್ರ್ ಬಂದಿದೆ. ಸ್ವಿಗ್ಗಿಯಲ್ಲಿ ನಾನು ಆರ್ಡ್ರ್ ಕೊಡುವಾಗಲೇ ನನಗೆ ಇಲ್ಲಿ ಕಸ್ಟಮರಿಗೆ ಕೊಡುವಾಗಲೇ ಆರ್ಡ್ರ್ ಬಂದಿದೆ. ಸೊ ಇಲ್ಲಿಂದ ನಾನು ಕೊಟ್ಟು 2 ಕಿಲೋಮೀಟ್ರ್ ಹೋಗುವಾಗ ಅಲ್ಲಿಂದ ಬೇರೆ ಆರ್ಡ್ರ್ ಬೇರೆಯವ್ರಿಗೆ ಹೋಗಿ ಆಗಿದೆ. ಸೊ ಝೊಮ್ಯಾಟೊದಲ್ಲಿ ಹೇಗೆಂದರೆ ಈಗ ನಿಯರೆಸ್ಟ್ ಯಾರು ಇರ್ತಾರೆ ಅವರಿಗೆ ಆರ್ಡ್ರ್ ಹೋಗುತ್ತೆ. ಬಟ್ ನಮಗೆ ಇದ್ದರೆ ನಮಗೆ ಕೂಡ ಸಿಗ್ತದೆ. ಅಂದರೆ ಆರ್ಡರ್ ಮೇಲೆ ಡಿಪೆಂಡ್. ನಾವು ಅಲ್ಲಿ ಹೋಗೋ ತನಕ ನಮಗೆ ಆರ್ಡರ್ ಸಿಗುತ್ತೆ. ಬಟ್ ಅಲ್ಲಿ ನಿಮಗೆ ಆಗ ನನಗೆ ಲೊಕೇಶನ್ ತೋರಿಸಿದೆ ಬೇರೆ, ಇದು ಬೇರೆ. ಸೊ ಅದಕ್ಕೆ ನಾನು ಹೇಳೋದಾದರೆ ಝೊಮ್ಯಾಟೊ ಇಸ್ ಬೆಸ್ಟ್ ಅಂತ ನನ್ನ ಪ್ರಕಾರ.